ಭಾರತ ಜನನಿಯ ತನುಜಾತೆ ತೈಲ ಪವೈಸಳರಾಡಿದ ನಾಡೆ ಗಂಗಣ ಜಗಣರ ಮೆಚ್ಚಿನ ವೀಣ ಕೃಷ್ಣ ಶರಾವತಿ ತುಂಗ ಕಾವೇರಿಯವರ ರಂಗ ಚೈತನ್ಯ ಪರಮಹಂಸ ವಿವೇಕ ಭಾರತ ಜನನಿಯ ತನುಜಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕನ್ನಡ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರು ಧ್ಯಾನ ಜನಕನ ಹೋಲುವ ದೊರೆಗಳ ಧಾಮ ನಾಯಕ ವೈಣಿಕರ ರಾಮ ಕನ್ನಡ ನುಡಿ ಕುಣಿದಾಡುವ ನೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ. ಚನ್ನಪಟ್ಟಣ ಟೌನ್ನಲ್ಲಿ ಈ ದಿವಸ ಸರ್ಕಾರಿ ಉರ್ದು ಶಾಲಾ ಮಕ್ಕಳಿಗೆ ಉಚಿತವಾದ ಪುಸ್ತಕ, ಇನ್ನಿತರ ಶಾಲಾ ಪರಿಕರಗಳು ಮತ್ತು ಶಾಲಾ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಈ ಕಾರ್ಯಕ್ರಮದಲ್ಲಿ ಶ್ರೀಯುತ ಟಿಪ್ಪುರವರು ಚೇರ್ಮನ್ನು, ಕರ್ನಾಟಕ ಸ್ಟೇಟ್ ಹಜ್ ಕಮಿಟಿ, ನಮ್ಮ ನಗರಸಭೆಯ ಅಧ್ಯಕ್ಷರು ವಾಸಿಲಾಲ್ಕರ್ ಅವರು, ಲಿಂಗೇಶ್ ಕುಮಾರ್ ಅವರು, ಹೊಸದಾಗಿ ನೂತನವಾಗಿ ಉಪಾಧ್ಯಕ್ಷರಾದಂಥ ಲೋಕೇಶ್ ಅವರು, ಈ ಭಾಗದ ಕೌನ್ಸಿಲರ್ಗಳು, ನಮ್ಮ ಎಲ್ಲ ಮುಖಂಡರುಗಳು ಎಲ್ಲರೂ ಸೇರಿಕೊಂಡು ಈ ಶಾಲಾ ಮಕ್ಕಳಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥ ಇದೊಂದು ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ವಾಸಿಲ್ ಅವರು ಭಾಳ ದಿವಸದಿಂದ ಹೇಳ್ತಾ ಇದ್ರು, ಇದೊಂದು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ, ಒಂದಿಬ್ಬರು ದಾನಿಗಳು ಸೇರಿಕೊಂಡು ನಾವೆಲ್ಲ ಶಾಲಾ ಮಕ್ಕಳಿಗೆ ಪ್ರೋತ್ಸಾಹವನ್ನು ಕೊಡ್ತಾಯಿದ್ದೀವಿ ಅಂತೇಳಿ ಒಳ್ಳೆಯ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ನಾನು ಕೂಡ ಭಾಗವಹಿಸಲು ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ, ಬೇರೆ ಬೇರೆ ಕಾರ್ಯಕ್ರಮದಿಂದ ತಡವಾಯಿತು, ಹಾಗಾಗಿ ತಮ್ಮೆಲ್ಲರ ಕ್ಷಮೆ ಕೇಳ್ತಾ, ಏನಿವತ್ತು ಚನ್ನಪಟ್ಟಣ ನಗರದಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿನಿಯರಿಗೆ ಭಾಳ ಪ್ರೋತ್ಸಾಹ ಇವತ್ತು ವಿದ್ಯಾಭ್ಯಾಸದಲ್ಲಿ ಸಿಗ್ತಾ ಇದೆ. ಅದು ಸರ್ಕಾರಿ ಆಗ್ಬೋದು, ಖಾಸಗಿ ವ್ಯಕ್ತಿಗಳಾಗ್ಬೋದು, ಸಂಘ ಸಂಸ್ಥೆಗಳಾಗ್ಬೋದು, ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹೆಚ್ಚು ಒತ್ತು ಕೊಟ್ಟು ಪೋಷಕರು, ಅದರಲ್ಲೂ ತಾಯಂದರು, ತಾವೇನು ಇವತ್ತೆಲ್ಲ ಬಂದಿದ್ದೀರಿ, ಯಜಮಾನ್ರು ಮನೆ ಕೆಲಸ ನೋಡಬೇಕು, ದುಡಿಬೇಕು, ಅಲ್ಲಿ ಇಲ್ಲಿ ಹೋಗ್ತಾ ಇರ್ತಾರೆ. ಆದರೆ ಮನೆಯಲ್ಲಿ ತಾವು ತಾಯಂದರು ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚಿಗೆ ಒತ್ತು ಕೊಟ್ಟು ಇವತ್ತು ವಿದ್ಯಾವಂತರನ್ನಾಗಿ ಮಾಡ್ತಾ ಇದ್ದೀರಿ. ಚನ್ನಪಟ್ಟಣದಲ್ಲಿ ನಾನು ಕಳೆದ 10-15 ವರ್ಷದಿಂದ ಇದು ಗಮನಿಸ್ತಾ ಇದ್ದೀನಿ, ವಿದ್ಯಾವಂತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ಮುಖ್ಯ ಕಾರಣ ಆಯಾ ಮಕ್ಕಳ ತಾಯಂದಿರು ಅಂತ ಅಂದರೆ ತಪ್ಪಾಗಲಾರದು, ತಮ್ಮ ನೈತಿಕ ಜವಾಬ್ದಾರಿ ಮಕ್ಕಳನ್ನು ಇವತ್ತು ಸ್ಪರ್ಧಾತ್ಮಕ ಪ್ರಪಂಚದಲ್ಲಿ ಅವ್ರಿಗೆ ಸರಿಯಾದಂಥ ವಿದ್ಯಾಭ್ಯಾಸವನ್ನು ಕೊಡಿಸ್ಬೇಕು ಅನ್ನೋ ದೃಷ್ಟಿಯಿಂದ ತಮ್ಮೆಲ್ಲ ಶ್ರಮ, ತಮ್ಮ ಆಸಕ್ತಿ, ತಮ್ಮ ಮಕ್ಕಳ ಮೇಲೆ ಇರ್ತಕ್ಕಂಥ ಪ್ರೀತಿಯಿಂದ ಇವತ್ತು ಮಕ್ಕಳು ವಿದ್ಯಾವಂತರಾಗ್ತಾ ಇದ್ದಾರೆ. ಚನ್ನಪಟ್ಟಣ ನಗರದಲ್ಲಿ ನಾನು ಇತ್ತೀಚಿನ ದಿನಗಳಲ್ಲಿ ನಮ್ಮ ನಗರಸಭಾ ಕೌನ್ಸಿಲ್ಗಳನ್ನ ಕೇಳ್ತಾ ಇದ್ದೆ, ಮಕ್ಕಳು ಚೆನ್ನಾಗಿ ದುಡಿತಾ ಇದ್ದಾರೆ, ಬೇರೆ ಬೇರೆ ಕಡೆ ಹೋಗಿ ತಂದೆ ತಾಯಿಗಳಿಗೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಚನ್ನಪಟ್ಟಣ ಟೌನು ಅಭಿವೃದ್ಧಿ ಆಗ್ತಾ ಇದೆ, ಬದಲಾವಣೆಯ ಗಾಳಿ ಬೀಸ್ತಾ ಇದೆ. ಈ ನಿಟ್ಟಿನಲ್ಲಿ ಶಾಲೆ ಸರ್ಕಾರ ಎಲ್ಲ ಪ್ರೋತ್ಸಾಹ ಕೊಟ್ಟರು ಕೂಡ ಪೋಷಕರು ಮತ್ತು ಸಂಘ ಸಂಸ್ಥೆಗಳು ಅವರ ಸಹಕಾರ ಭಾಳ ಮುಖ್ಯ. ಆ ನಿಟ್ಟಿನಲ್ಲಿ ಒಳ್ಳೆಯ ಕೆಲಸ ಆಗಿದೆ. ಹೆಚ್ಚೆಚ್ಚಿಗೆ ಈ ಭಾಗದಲ್ಲಿ ವಿದ್ಯಾವಂತರಾಗಲಿ ಅಂತೇಳಿ ನಾನು ಕೂಡ ತಮಗೆಲ್ಲರಿಗೂ ಕೂಡ ಶುಭವನ್ನು ಹಾರೈಸಿ, ನಗರಸಭಾ ಅಧ್ಯಕ್ಷರಾದ ಮೇಲೆ ವಾಸಿಲ್ ಅಲಿ ಖಾನ್ ಅವರು ಒಂದು ಟೀಮ್ ಕಟ್ಟಿಕೊಂಡು ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗ ಲೋಕೇಶ್ ಅವರು ಹೊಸದಾಗಿ ಉಪಾಧ್ಯಕ್ಷರಾಗಿದ್ದಾರೆ. ಈ ಸಾರಿ ಒಳ್ಳೆಯ ಕೌನ್ಸಿಲರ್ಗಳು ಗೆದ್ದಿದ್ದಾರೆ. ಅವರು ಭಾಳ ಕ್ರಿಯಾಶೀಲವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸರ್ಕಾರ ಕೂಡ ನಮಗೆ ಹೆಚ್ಚಿಗೆ ಅನುದಾನವನ್ನು ಕೊಡ್ತಾ ಇದೆ. ನಾನು ಕೂಡ ಮೊನ್ನೆ ಮಿನಿಸ್ಟ್ರವ್ರಿಗೆ ಹೋಗಿದ್ವಿ, ಮಿನಿಸ್ಟ್ರ್ ಹತ್ರ ನಾನು ವಾಸಿಲ್ ಅವರೆಲ್ಲ ಹೋಗಿದ್ವಿ. ಚನ್ನಪಟ್ಟಣ ಟೌನ್ಗೆ ಜಮೀರ್ ಅಹಮದ್ ಹತ್ರ ಹೋಗಿ ಚರ್ಚೆ ಮಾಡಿದ್ವಿ, ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡಿದ್ದೀವಿ, ಡಿ.ಕೆ. ಶಿವಕುಮಾರ್ ಹತ್ರ ಚರ್ಚೆ ಮಾಡಿದ್ದೀವಿ. ಈ ಭಾಗದಲ್ಲಿ ಭಾಳ ಮನೆಗಳನ್ನು ಕಟ್ಕೊಡ್ಬೇಕು, ಅದಕ್ಕೆ ಸರ್ಕಾರ ದುಡ್ಡು ಕೊಡಬೇಕು, ಪ್ರೋತ್ಸಾಹನ ಕೊಡಬೇಕು, ಮತ್ತು ಬಿಡಿ ಕಾರ್ಮಿಕರ ಮನೆಗಳಿಗೆ 5 ಲಕ್ಷ ರೂಪಾಯಿ ಸರ್ಕಾರ ಕೊಡಬೇಕು. ಆ ನಿಟ್ಟಿನಲ್ಲಿ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ. ಅಭಿವೃದ್ಧಿ ಆಗ್ತಾ ಇದೆ. ಭಾಳ ಒತ್ತಡಗಳ ನಡುವೆ ಕೂಡ ಅಭಿವೃದ್ಧಿ ಕೆಲಸ ಆಗ್ತಾ ಇದೆ.
ಒಂದಷ್ಟು ಹೆಚ್ಚಿಗೆ ಹಣವನ್ನು ಕೂಡ ಚನ್ನಪಟ್ಟಣ ನಗರಕ್ಕೆ ಕೊಡ್ತೀವಿ ಅಂತ ಹೇಳಿದ್ದಾರೆ. UGD ಮಾಡ್ತಾ ಇದ್ದೀವಿ. ಈಗ ನಿನ್ನೆ ದಿವಸ ಎಲ್ಲ ಕ್ಲಿಯರೆನ್ಸ್ ಆಗಿದೆ. ಸ್ವಲ್ಪ ದುಡ್ಡು ಬರಬೇಕಾಗಿತ್ತು UGDಗೆ. ನಾನು ಈಗ ತಾನೇ ನನ್ನ PA ಫೋನ್ ಮಾಡಿದ್ದ, ಫೈನಾನ್ಸ್ ನೀವು ಸೋಮವಾರ ಬರಬೇಕು, ನೀವು ಬಂದು ಮಾತಾಡಿ ಕ್ಲಿಯರ್ ಮಾಡಿಸ್ಕೊಡಿ ಅಂತೇಳಿ. ಈಗ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಸಾಮೂಹಿಕವಾಗಿ ನಗರ ಅಭಿವೃದ್ಧಿಯನ್ನು ಮಾಡ್ತಾ ಇದ್ದೀವಿ. ಜನಸಂಖ್ಯೆನೂ ಕೂಡ ಹೆಚ್ಚಿಗೆ ಆಗ್ತಾ ಇದೆ. ಮೂಲಭೂತ ಸೌಲಭ್ಯಗಳನ್ನ ಮಾಡಿಕೊಡ್ಬೇಕಂತ ಕೆಲಸ ನಮ್ದಾಗಿದೆ ಅಂತ ಹೇಳ್ತಾ ತಮ್ಗೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ನಮಸ್ಕಾರ ವಿದ್ಯಾರ್ಥಿಗಳೇ ಹಾಗೂ ಮಾಧ್ಯಮ ಮಿತ್ರರೇ, ಈ ಒಂದು ಸುಂದರ ಕಾರ್ಯಕ್ರಮ ಏತಕ್ಕೆ ಅಂತ ಕರಿತೀವಿ ಅಂತ ಹೇಳಿದ್ರೆ, ಶಿಕ್ಷಣ ಇಲ್ಲದೆ ಇರ್ತಕ್ಕಂಥ ಮನುಷ್ಯ ಪಶುವಿಗೆ ಸಮಾನ ಅಂತ ಹೇಳ್ತಾರೆ. ಮಕ್ಕಳುಗಳಿಗೆ ತಿಂಡಿ ಅಂದರೆ ಎಲ್ರಿಗೂ ಇಷ್ಟ. ಈ ಸಂದರ್ಭ ತಿಂಡಿ ಕೊಡೋದು ಮಕ್ಕಳು ಖುಷಿ. ಅದಕ್ಕೋಸ್ಕರ ನಮ್ಮ ಘನ ಸರ್ಕಾರ ಏನು ಮಾಡಿದೆ, ಬಿಸಿ ಊಟ, ಹಾಲು, ಮೊಟ್ಟೆ, ಬಾಳೆಹಣ್ಣು ಮತ್ತು ರಾಗಿ ಮಾಲ್ಟು ಇಷ್ಟೆಲ್ಲವನ್ನು ಕೊಡೋದ್ರ ಜೊತೆಗೆ ಮಕ್ಕಳಿಗೆ ಯೂನಿಫಾರ್ಮು, ಶೂ, ಸ್ಯಾಕ್ಸು ಮತ್ತು ವಿದ್ಯಾರ್ಥಿ ವೇತನ ಎಲ್ಲವನ್ನೂ ಕೊಡ್ತಾಯಿದೆ. ಏನಕ್ಕೆ ಅಂತ ಹೇಳಿದ್ರೆ, ನಮ್ಮ ಭಾರತ ದೇಶದ ಎಲ್ಲ ಮಕ್ಕಳು ಕೂಡ ಶಿಕ್ಷಣವನ್ನು ಪಡಿಬೇಕು ಅಂತಕ್ಕಂಥದ್ದು ನಮ್ಮ ಸಂವಿಧಾನದಲ್ಲಿ ಬರೆದಿರ್ತಕ್ಕಂತಹ ಒಂದು ಪ್ರಥಮ ಸಾಲು. ಆದ್ದರಿಂದ ಎಲ್ಲ ಮಕ್ಕಳು ಕೂಡ ಶಿಕ್ಷಣವನ್ನು ಪಡಿಬೇಕು. ಅದಕ್ಕೆ ಪೂರಕವಾಗಿ ಬಹಳಷ್ಟು ಸಂಘ ಸಂಸ್ಥೆಗಳು ನಮಗೆ ಮಕ್ಕಳುಗಳಿಗೆ ಸ್ಕಾಲರ್ಶಿಪ್ ಕೊಡೋದು, ಪುಸ್ತಕ, ನೋಟ್ಬುಕ್ಕು, ಪೆನ್ನು ಎಲ್ಲನೂ ಹಲವಾರು ಬಾರಿ ಕೊಟ್ಟಿದ್ದಾರೆ. ಈಗಲೂ ಕೂಡ ಕೊಡ್ತಾ ಇದ್ದಾರೆ. ಅದನ್ನು ಅನುಕರಿಸಿ ನಮ್ಮ ವಾಸಿಲ್ ಅಲಿಖಾನ್ ಸಾಹೇಬರು, ನಮ್ಮ ನಗರಸಭಾ ಅಧ್ಯಕ್ಷರು, 580 ಮಕ್ಕಳುಗಳಿಗೆ ಈ ದಿವಸ ಏನು ಮಾಡ್ತಾ ಇದ್ದಾರೆ, ಟ್ರ್ಯಾಕ್ ಸೂಟನ್ನು ಕೊಡ್ತಾ ಇದ್ದಾರೆ. ಇದೇನು ಕಡಿಮೆ ಅಮೌಂಟ್ ಅಂತ ಏನಲ್ಲ, ಅವ್ರ ಹತ್ರ ದುಡ್ಡೇನು ಜಾಸ್ತಿ ಇರಲಿಲ್ಲ ಕೊಡಲಿಕ್ಕೆ. ನಮ್ಮ ಮಕ್ಕಳು ಚೆನ್ನಾಗಿ ಓದಿ ಒಳ್ಳೆ ವಿದ್ಯಾವಂತರಾಗಿ ಈ ಸಮಾಜದ ಒಳ್ಳೆ ಮನುಷ್ಯರಾಗಬೇಕು ಅಂತ ಅವರ ಆಸೆ. ಅವ್ರನ್ನ ತುಂಬ ಹತ್ತಿರದಿಂದ ಗಮನಿಸಿದ್ದೀನಿ. ಯಾವುದೇ ಸಭೆ ಸಮಾರಂಭಗಳಿಗೆ ಹೋದಾಗ ಶಿಕ್ಷಣದ ಬಗ್ಗೆ ಹೆಚ್ಚಿಗೆ ಮಾತಾಡ್ತಾರೆ, ಸ್ವಚ್ಛತೆ ಬಗ್ಗೆ ಹೆಚ್ಚಿಗೆ ಮಾತಾಡ್ತಾರೆ. ಹಿಂದೆ ನಾನು 2-3 ವರ್ಷದಿಂದ ನೋಡಿದಾಗ ತುಂಬ ಚನ್ನಪಟ್ಟಣ ನಗರ ತುಂಬ ಗಲೀಜಾಗಿತ್ತು, ಏನಂತ ಗೊತ್ತಿಲ್ಲ. ಇವತ್ತು ಭಾಳಷ್ಟು ಸುಧಾರಣೆ ಕಂಡಿದೆ. ಎಲ್ಲೂ ಕೂಡ ಒಂದು ಕಸದ ರಾಶಿ ಕಾಣೋದಿಲ್ಲ. ಅವ್ರಿಗೆ ನಿಜವಾಗ್ಲೂ ಈ ನಿಟ್ಟಿನಲ್ಲಿ ಅವ್ರಿಗೆ ನಿಜವಾಗ್ಲೂ ಅಭಿನಂದನೆ ಸಲ್ಲಿಸಬೇಕು. ಯಾಕೆಂದರೆ ಇವತ್ತು ಇವರು ಮತ್ತು ನಗರಸಭಾ ಕಮಿಷನರ್ ಇಬ್ಬರು ನೋಡಿದ್ದೀನಿ, ವಾಕೊಯ್ತಾ ಇರ್ತಾರೆ. ಬೆಳಿಗ್ಗೆ ಆಗಲಿ ಸಾಯಂಕಾಲ ಆಗಲಿ ಎಲ್ಲಿ ಕಸ ಇದೆ ಸ್ವಚ್ಛತೆ ಆಗಬೇಕು ಅಂತಕ್ಕಂಥದ್ದು ಅವರ ಒಂದು ಕನಸು. ಗಾಂಧೀಜಿ ಕನಸು ಕೂಡ ಅದೇ ಆಗಿತ್ತು, ಸ್ವಚ್ಛ ಭಾರತ್. ಹಾಗಾಗಿ ಅವರು ಸ್ವಚ್ಛತೆ ಬಗ್ಗೆ, ಸ್ವಚ್ಛತೆ, ಶಿಕ್ಷಣ, ಆರೋಗ್ಯ ಇದಿಲ್ಲ ಅಂತ ಹೇಳ್ಬಿಟ್ರೆ ಮನುಷ್ಯ ನಾಶ ಆಗೋಗ್ತಾನೆ. ಆದ್ದರಿಂದ ಎಲ್ಲ ಮಕ್ಕಳು ಕೂಡ ಈಗ ನೋಡಿ, ಅವ್ರ ಹತ್ರ ಹಣ ಏನಿದೆ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆಯಿರೋ ಅಂತ ನಮ್ಮ ದಾಸರು ಹೇಳ್ತಾರೆ. ಅಂದರೆ ಅವರು 3 ಋಣಗಳಿದಾವಂತೆ: ಮಾತೃ ಋಣ, ಪಿತೃ ಋಣ ಮತ್ತು ಸಮಾಜದ ಋಣ. ಮಾತೃ ಋಣ, ಪಿತೃ ಋಣ ನಮ್ಮ ವೈಯಕ್ತಿಕ, ಅದನ್ನು ನಾವು ತೀರಿಸ್ತಾನೆ ಇದ್ದರೆ ಭಗವಂತ ನೋಡ್ಕೊತಾನೆ. ಆದರೆ ಸಮಾಜದ ಋಣ ಇದೆಯಲ್ಲ, ಅದನ್ನು ಯಾವುದಾದ್ರೂ ರೀತಿ ನಮ್ಮ ಸಮಾಜಕ್ಕೆ ಕೊಟ್ಟು ಆ ಒಳ್ಳೆ ಸಮಾಜ ಉತ್ತಮ ನಿರ್ಮಾಣ ಆಗೋ ಕಡೆ ಎಲ್ಲರೂ ಕೂಡ ಗಮನ ಹರಿಸಬೇಕು. ಆ ನಿಟ್ಟಿನಲ್ಲಿ ನಮ್ಮ ವಾಸಿಲ್ ಅಲಿಖಾನ್ರವರು ಆ ಒಂದು ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಅವರು ಅಭಿನಂದನಾರ್ಹರು. ಜೊತೆಗೆ ಅವರ ಆಸೆಯನ್ನು ಪೂರೈಸಬೇಕಾದದ್ದು ಇಲ್ಲಿ ಕುಳಿತಿರ್ತಕ್ಕಂಥ ಎಲ್ಲ ಮಕ್ಕಳು ಮತ್ತು ಪೋಷಕರ ಜವಾಬ್ದಾರಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಜ್ಞಾಪಕ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಆದ್ದರಿಂದ ಎಲ್ಲ ಮಕ್ಕಳೇ, ಮುಖ್ಯವಾಗಿ ನಮ್ಮ ಈಗ ಹೇಳಿದ್ರು ಅವರು, ಖಾಸಗಿ ಶಾಲೆಯಲ್ಲಿ ಏನಿದೆ, ನಮ್ಮ ಸರ್ಕಾರಿ ಶಾಲೆಯಲ್ಲಿ ಎಲ್ಲ ಸವಲತ್ತನ್ನು ಕೊಡ್ತೀವಿ. ಖಾಸಗಿ ಶಾಲೆಯವ್ರನ್ನ ಪ್ರತಿ ದಿವಸ ನೋಡ್ತೀನಿ, ಸರ್ ನಮಗೂ ಫೀಸ್ ಕಟ್ಟಲಿಲ್ಲ, ಕಷ್ಟ ಇದೆ ಸರ್, ಸರ್ಕಾರಿ ಶಾಲೆಗೆ ಸೇರಿಸ್ತೀನಿ, ಸೇರಿಸ್ಕೊಳ್ಳಿ ಅಂತ ಇವತ್ತಿಬ್ಬರು ಬಂದಿದ್ರು. ಸುಮ್ಮನೆ ಖಾಸಗಿ ಶಾಲೆಗಳ ವ್ಯಾಮೋಹಕ್ಕೆ ಬಲಿಯಾಗದಿರಿ ಪೋಷಕರೇ. ನಮ್ಮ ಸರ್ಕಾರಿ ಶಾಲೆಯಲ್ಲಿ ಇಂಗ್ಲೀಷ್ ಮೀಡಿಯಮ್ ಇದೆ, ಉರ್ದು ಮೀಡಿಯಮ್ ಇದೆ, ಕನ್ನಡ ಮೀಡಿಯಮ್ ಇದೆ. ಯಾವುದೇ ಮಾಧ್ಯಮದಲ್ಲೂ ಕೂಡ ನೀವು ಕಲೀಲಿಕ್ಕೆ ಇವತ್ತು ನಮ್ಮ ಸರ್ಕಾರ, ಘನ ಸರ್ಕಾರ ಅವಕಾಶವನ್ನು ಮಾಡಿಕೊಟ್ಟಿದೆ. ಈಗ ಹೇಳಿದ್ರು ಬಿಲ್ಡಿಂಗ್ಗಳು ಬೇಕು ಅಂತ. ಪ್ರತಿ ಬಾರಿಯೂ ನಾನು ಯಾವಾಗಲೂ ಬಿಡಲ್ಲ ನಮ್ಮ ಅಧ್ಯಕ್ಷರನ್ನ, ನಮಗೆ ನಗರಸಭೆ ವ್ಯಾಪ್ತಿಯಲ್ಲಿರ್ತಕ್ಕಂಥ ಶಾಲೆಗಳಿಗೆ ಶೌಚಾಲಯ ಆಗಬೇಕು ಅಂತ ಹೇಳ್ತಾ ಇದ್ದೀನಿ. ಏನೋ ಒಂದು ಮಾಡಿದ್ದಾರೆ ಇವಾಗ. ಎಲ್ಲ ಒಂದು ಉರ್ದು ಶಾಲೆಗಳಿಗೆ ಒಂದು ಶೌಚಾಲಯ ನಿರ್ಮಾಣವನ್ನು ಒಂದು ವ್ಯವಸ್ಥೆ ಮಾಡಿದ್ದಾರೆ. ನಿಜವಾಗ್ಲೂ ಅದಕ್ಕೂ ಕೂಡ ಅವ್ರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಹೀಗಾಗಿ ಒಂದು
ನಾಯಕತ್ವ ಅಂತಕ್ಕಂಥದ್ದು ಬೇಕು. ಆ ನಾಯಕತ್ವದಲ್ಲಿ ಇವರು ಸಮರ್ಥವಾಗಿ ನಾಯಕತ್ವವನ್ನು ನಿಭಾಯಿಸ್ತಾ ಇದ್ದಾರೆ. ಅವರಿಗೆ ದೇವರು ಆಯುಷ್ಯ ಆರೋಗ್ಯವನ್ನು ಕೊಡಲಿ. ಜೊತೆಗೆ ಎಲ್ಲ ಮಕ್ಕಳು ಚೆನ್ನಾಗಿ ಓದಿ ಈ ಸಮಾಜದ ಮಾನವರಾಗಬೇಕು ಅಂತಕ್ಕಂಥದ್ದನ್ನು ಹೇಳ್ತಾ ಈ ಸಂದರ್ಭದಲ್ಲಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ಹಾಗೂ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಪೋಷಕರಿಗೆ, ಮಕ್ಕಳಿಗೆ ಹಾಗೂ ಮಾಧ್ಯಮಿಕರಿಗೆ ನಮಸ್ಕಾರ. ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.